ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಜೀವನದಲ್ಲಿ ಏಳಿಗೆ, ಅಭಿವೃದ್ಧಿ, ಸಮೃದ್ಧಿ, ಕೀರ್ತಿ ಪ್ರತಿಷ್ಠೆಗಳು, ಹಣ ಸಂಪಾದನೆ, ಜೀವನದ ಯಶಸ್ಸು ಎಲ್ಲವೂ ಕೂಡ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ತುಂಬ ಊರ್ಧ್ವಮುಖದಲ್ಲಿ ಬೆಳವಣಿಗೆ ಆಗುವುದು ಆತನ ಮನಸತ್ವ, ಆತನ ಸಾಧನೆ, ಆತನ ಪರಿಶ್ರಮ, ಆತನ ಎಲ್ಲೋ ಒಂದು ಕಡೆ ಆತನ ಮನಸ್ಸಿನ ಭಾವನೆಗಳು, ಅದರ ಜೊತೆಗೆ ಆತ ಅದರ ಮೇಲೆ ಅಷ್ಟು ಪರಿಪೂರ್ಣವಾಗಿ ಗಮನವನ್ನು ಕೊಡ್ತಕ್ಕಂಥದ್ದು, ಶ್ರದ್ಧಾ ಭಕ್ತಿಗಳನ್ನು ಅಲ್ಲಿ ಪ್ರದರ್ಶನ ಮಾಡ್ಕೊಳ್ತೋದ್ರಿಂದ ಆತ ಕೀರ್ತಿಗೆ ಅಥವಾ ಯಶಸ್ಸಿಗೆ ಒಳ್ಳೆಯದಾಗತ್ತೆ. ಆದರೆ ಇವತ್ತಿನ ದಿವಸ ಏನಾಗಿದೆ, ಬೇರೆಯವರ ಅಭಿವೃದ್ಧಿ, ಬೇರೆಯವರ ಶ್ರೇಯಸ್ಸು, ಬೇರೆಯವರ ಕೀರ್ತಿ, ಬೇರೆಯವರ ಹೆಸರು ಇವೆಲ್ಲ ಕಂಡಾಗ ತಕ್ಷಣ ಅವ್ರಿಗೇನಾದರೂ ಮಾಡಿ ನಾವು ತೊಂದರೆ ಕೊಡಬೇಕು ಅಂತಕ್ಕಂಥ ಭಾವನೆಗಳ ಮನಸ್ತತ್ವಗಳು ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಯಾಕೆಂದರೆ ಇನ್ನೊಬ್ಬರ ಸಂಪಾದನೆ, ಇನ್ನೊಬ್ಬರ ಕೀರ್ತಿ, ಇನ್ನೊಬ್ಬರ ಏಳಿಗೆ ನೋಡಿ ನಾವು ಅಸೂಯೆ ಪಟ್ಕೊಂಡ್ರೆ, ವ್ಯಥೆ ಪಟ್ಕೊಂಡ್ರೆ ಇದರ ಪ್ರಭಾವ ಏನು ಅಂತಕ್ಕಂಥದ್ದೇ ಇವತ್ತಿನ ವಿಷಯ. ಹಾಗಾಗಿ ಈಗ ಬೇರೆಯವರ ಅಭಿವೃದ್ಧಿ, ಏಳಿಗೆ ನೋಡಿ ನಾವು ಅಸೂಯೆ ಪಡಕ್ಕೆ ಹೋದಾಗ ನಮ್ಮಲ್ಲಿ ಸಮಯ ವ್ಯರ್ಥ ಆಗುತ್ತೆ, ನಮ್ಮ ದೇಹದ ಧನಾತ್ಮಕ ಶಕ್ತಿಗಳು ಹೊರಟು ಹೋಗುತ್ತೆ, ದೈವ ಬಲ ಕಡಿಮೆ ಆಗುತ್ತೆ. ಅದರ ಬಗ್ಗೆ ಮಾತಾಡೋದೇ ಬೇಡ, ಅದರ ಬಗ್ಗೆ ಗಮನ ಕೊಡೋದೇ ಬೇಡ, ಅದರ ಬಗ್ಗೆ ಅಸೂಯೆ ಪಡೋದೇ ಬೇಡ. ಅದನ್ನು ನಾವು ತಕ್ಷಣ ಅವನು ಹಾಳಾಗಲಿ, ಆಕೆ ಹಾಳಾಗಲಿ, ಅಥವಾ ಅವರ ಜೀವನ ಎಲ್ಲೋ ಒಂದು ಕಡೆ ಕೆಟ್ಟದಾಗ ಆಗಿಬಿಡಲಿ ಅಂತಕ್ಕಂಥ ಮನಸ್ಸಿನ ಭಾವನೆಗಳು ಬಂದಾಗ ಅವು ನಮ್ಮ ದೇಹದಲ್ಲಿರ್ತಕ್ಕಂಥ 72,000 ನಾಡಿಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳುತ್ತೆ, ಅದರಲ್ಲಿ ಹೋಗಿ ವಿಷ ತುಂಬ್ಕೊಂಡ್ಬಿಡುತ್ತೆ. ಹಾಗಾಗಿ ಯಾರನ್ನೂ ಕೂಡ ನಾವು ಬೇರೆಯವರ ಏಳಿಗೆಯ ವಿಚಾರದಲ್ಲಿ ನಾವು ಅಸೂಯೆ ವ್ಯಥೆ ಪಡಬಾರ್ದು. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದರೂ ಕೂಡ ಒಂದು ಉದಾಹರಣೆ ಕೊಡ್ಬೋದು. ಎಲ್ಲವೂ ಇದ್ದಂತಹ ದುರ್ಯೋಧನ, ಎಲ್ಲ ಇತ್ತು ದುರ್ಯೋಧನಿಗೆ, ಏನೂ ಕಡಿಮೆ ಇರಲಿಲ್ಲ. ಪಾಂಡವರ ಕೇವಲ 5 ಜನರ ಬಗ್ಗೆ ಹೆಚ್ಚು ಯೋಚನೆ ಮಾಡಿ, ಹೆಚ್ಚು ಚಿಂತೆ ಮಾಡಿ, ಹೆಚ್ಚು ಅವರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿದಾಗ ತನ್ನ ಇಡೀ ಸಾಮ್ರಾಜ್ಯ, ಇಡೀ ವಂಶ, ಇಡೀ ಕುಟುಂಬನೇ ನಾಶ ಆಗಿದ್ದು ಸಾಕು ನಮಗೆ ಎಕ್ಸಾಂಪಲ್. ಹಾಗೆಯೇ ಇವತ್ತಿನ ದಿವಸ ನಾವು ಮೆಚ್ಚುಗೆ ವ್ಯಕ್ತಪಡಿಸಿದಾಗ, ಶುಭಾಶಯ ವ್ಯಕ್ತಪಡಿಸಿದಾಗ, ಸಂತೋಷ ವ್ಯಕ್ತಪಡಿಸಿದಾಗ, ಅಥವಾ ಒಳ್ಳೆಯ ಭಾವನೆಯಿಂದ ಅವರನ್ನು ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳಿದಾಗ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಬೇಗ ಹೊರಟೋಗಿ ನಮ್ಮಲ್ಲಿ ಧನಾತ್ಮಕ ಶಕ್ತಿಗಳು ಕೂಡ ಆವರಿಸ್ಕೊಂಡ್ಬಿಡುತ್ತೆ. ಹಾಗೆಯೇ ನಮಗೂ ಕೂಡ ಅವಕಾಶ ಭಗವಂತ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಯಾವತ್ತೂ ಅಷ್ಟೇ ಯಾರ ಅಭಿವೃದ್ಧಿಯ ಬಗ್ಗೆ, ಅಥವಾ ಅವರು ಕೆಟ್ಟದ ಸ್ಥಾನದಿಂದ ಕೆಟ್ಟ ರೀತಿಯಿಂದ ಬರ್ತಾ ಇದ್ದಾರೆ, ಬಂದರೂ ನಾವು ನೋಡಬೇಕು. ಆ ಕೆಟ್ಟದ್ದೇನಾಗುತ್ತೆ, ತಕ್ಷಣ ರಿಸಲ್ಟ್ ಕೊಟ್ಟರು ಮುಂದಿನ ದಿನಗಳಲ್ಲಿ ಅದೇ ಅವರಿಗೆ ವಿಷವಾಗಿ ಅದು ರಿವರ್ಸು ಕೂಡ ಆಗುತ್ತೆ. ಹಾಗೆ ಹೇಳ್ತೀವಿ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ನಾವೇನು ಕರಿತೀವಿ. ನಮ್ಮ ಜೀವನದಲ್ಲಿ ನಾವು ಕಷ್ಟ, ಕಾಯಕವೇ ಕೈಲಾಸ, ನಮ್ಮ ಗುರಿ, ನಮ್ಮ ಸಾಧನೆ ಮಾಡಬೇಕು ಅಂತಕ್ಕಂಥ ಛಲ, ಹಠ ಮತ್ತು ಶ್ರಮ ಇವು ಇದ್ದಾಗ ಮನುಷ್ಯನಿಗೆ ಏಳಿಗೆ ಆಗುತ್ತೆ. ಆದರೆ ಇವತ್ತಿನ ದಿವಸ ಸಮಾಜದಲ್ಲಿ 3 ವರ್ಗ ಇರುತ್ತೆ. ಕಷ್ಟಪಟ್ಟು ಆ ಕಷ್ಟಪಡ್ತಾ ಇರ್ತಕ್ಕಂಥ ವ್ಯಕ್ತಿ ಸಾಧಾರಣ ಜೀವನ ನಡೆಸ್ತಾನೆ. ಮಧ್ಯಮ ವ್ಯಕ್ತಿ ಸ್ವಲ್ಪ ಕಷ್ಟಪಟ್ಟು ಆಯಾ ಕಾಲಕ್ಕೆ ತಕ್ಕಾಗೆ ನಡ್ಕೊಂಡು ಹೋಗ್ತಾನೆ. 3ನೇವನು ಕಷ್ಟಪಡದೇ ಇದ್ದರೂ ಕೂಡ ಎಲ್ಲವನ್ನೂ ಪಡೀತಾ ಇರ್ತಾನೆ. ಆದರೆ ಮೊದಲಿನ ವ್ಯಕ್ತಿಗೆ ಅದು ಉಳ್ಕೊಳ್ಳೋದೇ ಹೊರತು ಇನ್ನು ಲಾಸ್ಟ್ ಕಡೆಯ ವ್ಯಕ್ತಿಗೆ ಅದು ಉಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಬೇಕು. ಹಾಗಾಗಿ ನಾವು ಒಂದೇ ತರಗತಿಯಲ್ಲಿ 100 ಜನ ಅಥವಾ 50 ಜನ ಇದ್ದಂತಹ ವಿದ್ಯಾರ್ಥಿಗಳು, ಒಬ್ಬ ಶಿಕ್ಷಕ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯ ಪಾಠ ಮಾಡ್ತಾರೆ, ಬೇರೆ ಬೇರೆ ಮಾಡಲ್ಲ. ಆದರೆ ಆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕೆಲವು ವಿದ್ಯಾರ್ಥಿಗಳು ಬಹಳ ಸೂಕ್ಷ್ಮತೆಯಿಂದ ಅದನ್ನು ಗ್ರಹಿಸ್ತಾರೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಮಧ್ಯಮ ರೀತಿಯಿಂದ ಗ್ರಹಿಸ್ತಾರೆ, ಕೆಲವು ವಿದ್ಯಾರ್ಥಿಗಳು ನೆಗ್ಲೆಕ್ಟ್ ಮಾಡ್ತಾರೆ. ಆ 50 ಜನದಲ್ಲಿ ಒಬ್ಬ ಡಾಕ್ಟರ್ ಆಗ್ತಾನೆ, ಒಬ್ಬ ಇಂಜಿನಿಯರ್ ಆಗ್ತಾನೆ, ಒಬ್ಬ ರೈತ ಆಗ್ತಾನೆ, ಒಬ್ಬ ವ್ಯಾಪಾರಿ ಆಗ್ತಾನೆ, ಒಬ್ಬ ದೇಶಕ್ಕೆ ಕೀರ್ತಿ ತಂದುಕೊಡ್ತಾನೆ. ಆದರೆ ಎಲ್ಲರಿಗೂ ಒಂದೇ ರೀತಿ ಪಾಠ ಮಾಡಿದ್ದು, ಅದು ಸ್ವೀಕಾರ ಮಾಡಿದ್ದು ಆ ವಿದ್ಯಾರ್ಥಿಗಳ ಮೇಲೆ ಅದರ ಪ್ರಭಾವ ಬೀರುತ್ತೆ. ಹಾಗಾಗಿ ಯಾವ ವಿಚಾರದಲ್ಲೂ ಬೇರೆಯವರ ವಿಷಯದಲ್ಲಿ ನಾವು ಅಸೂಯೆ ಆಗಲಿ
ಹಾಗೆಯೇ ವ್ಯಥೆ ಪಡ್ತಕ್ಕಂಥದ್ದು, ಅದರ ಬಗ್ಗೆ ಮಾತುಗಳನ್ನು ಆಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ಈ ಪಂಚಭೂತಗಳ ದೇಹಕ್ಕೆ ಹಾನಿ ಅಂತ ಹೇಳ್ತಾ ನಾವು ಒಳ್ಳೆಯ ಧನಾತ್ಮಕವಾಗಿ ಯೋಚನೆ ಮಾಡೋಣ, ಶುಭಾಶಯವನ್ನು ಕೋರೋಣ, ನಾವು ಆ ಒಂದು ಸ್ಥಾನಕ್ಕೆ ಹೋಗೋಕ್ಕೆ ನಾವು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.